ಹೆಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಈ ಕಾಯಿ ಗೊತ್ತಾ ಏನು ಅಂತ ನೋಡಿದ್ದೀರಾ ಯಾರಾದರೂ? ಈ ಕಾಯಿನ ಬಿಲಿಂಬಿ ಕಾಯಿ ಅಂತಾರೆ. ಬಿಲಿಂಬಿ ಬಿಲಿಂಬಿ ನನಗೆ ಕನ್ಫ್ಯೂಸ್ ನೋಡಿ. ಬಿಳಿಂಬಿ ಅಂತಾರೆ. ಇದು ನಾರ್ಮಲಿ ಮಂಗಳೂರು ಸೈಡಲ್ಲೆಲ್ಲ ಇರುತ್ತೆ ಜಾಸ್ತಿ. ಅವರು ಮೀನು ಸಾರಿಗೆಲ್ಲ ಯೂಸ್ ಮಾಡ್ತಾರೆ. ಇವತ್ತು ನಾನು ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಉಪ್ಪಿನಕಾಯಿ ಮಾಡೋಣ ಅಂತ ನಮ್ಮ ಅತ್ತೆ ಮಾಡ್ತಾ ಇರೋದು. ಅವರೇ ಪಾಪ ಇಲ್ಲಿಂದ ತಗೊಬಂದರು. ಸೊ ಮಾಡೋಣ ಅಂತ ಉಪ್ಪಿನಕಾಯಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಇದು ತುಂಬ ವಿಪರೀತ ಹುಳಿ ಇರುತ್ತೆ, ಅದರಿಂದ ಇದನ್ನು ಮೀನು ಸಾರಿಗೆಲ್ಲ ಹಾಕ್ತಾರೆ. ಸರಿ ಬನ್ನಿ ಶುರು ಮಾಡೋಣ. ಫಸ್ಟು ಒಂದು ಪ್ಯಾನಿಗೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ ನಮ್ಮ ಅತ್ತೆ. ಅವ್ರದ್ದು ಆ್ಯಕ್ಚುಲಿ ಉಪ್ಪಿನಕಾಯಿ ನಾನೇ ಜಾಸ್ತಿ ಮಾಡ್ತೀನಿ, ಇದು ನನಗೆ ಗೊತ್ತಿಲ್ಲ ಅಂಥೇಳಿ ಅವರು ಮಾಡ್ತಾ ಇದ್ದಾರೆ. ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಳೋದು, ಅಂದರೆ ಅದನ್ನು ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ನಮ್ಮ ಅತ್ತೆ ಚೆನ್ನಾಗಿ ಎಲ್ಲ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರು ಅಡುಗೆನೂ ಅಷ್ಟೇ ಎಲ್ಲ ಹೋಟೆಲ್ ಸ್ಟೈಲ್ ಥರ ಇರುತ್ತೆ. ಓಕೆ, ಇದು ಜೀರಿಗೆ ಹುರಿದ ನಂತರ ಮೆಂತ್ಯ ಸ್ವಲ್ಪ ಹುರ್ಕೋಬೇಕು. ಅವ್ರಿಗೆ ಗೊತ್ತಲ್ವ ಎಲ್ಲ ಅವ್ರದ್ದು. ನಾವೆಲ್ಲ ಸ್ಪೂನು ಲೆಕ್ಕ ಅಂದರೆ ಅವ್ರಿಗೆ ಆ ಥರ ಬರೋದಿಲ್ಲ. ಅವ್ರಿಗೆ ಇಷ್ಟಕ್ಕೆ ಇಷ್ಟು ಅಂತ ಅವ್ರು ಕಣ್ಣಳತೆಯಲ್ಲೇ ಇದು ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಹಂಗೆ ಸುರ್ಕೊತಾ ಇದ್ದಾರೆ. ಇದನ್ನು ಸ್ವಲ್ಪ ಜಾಸ್ತಿ ಇತ್ತು ಕಾಯಿನೂ, ಅದಕ್ಕೆ ಅನುಗುಣವಾಗಿ ಅವ್ರು ಎತ್ಕೊಂಡಿದ್ದಾರೆ. ಸರಿ, ಅದು ಮೆಂತ್ಯನೂ ಸ್ವಲ್ಪ ಹುರಿದ್ಕೊಂಡು ಎತ್ತಿ ಇಟ್ಕೊಂಡಿದ್ದೀವಿ. ಇವಾಗ ಒಣಮೆಣ್ಸಿನ್ಕಾಯಿ 100 ಗ್ರಾಮ್ ಹಾಕಿದ್ದೀನಿ ಇಷ್ಟೊಂದು ಕಾಯಿಗೆ. ಅದು ನಾನೇ 100 ಗ್ರಾಮ್ ಎತ್ತಿ ಇಟ್ಟೆ, ಅದರಿಂದ ಹೇಳ್ತಾ ಇದ್ದೀನಿ. 100 ಗ್ರಾಮ್ ಎಕ್ಸಾಕ್ಟ್ಲಿ 100 ಗ್ರಾಮ್ ಎತ್ಕೊಂಡಿದ್ದೀನಿ. ನೀವು ಸ್ವಲ್ಪ ಬೇಕಾದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಜೊತೆಗೆ. ಇದನ್ನು ಅಷ್ಟೇ ಒಂದು ಬೆಚ್ಚಗಾಗುವಷ್ಟು ಹುರ್ಕೋಬೇಕು ನೀಟಾಗಿ. ಅಂದರೆ ಗೊತ್ತಲ್ಲ, ಒಂದು ತುಂಬ ಸೀದೋಗೋ ಥರ ಅಲ್ಲ, ಬೆಚ್ಚಗಾಗುವಷ್ಟು ಹುರ್ಕೋಬೇಕು. ಆಮೇಲೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಮಾಡುವಾಗ ಜೊತೆಗೆ ಅರಿಶಿನ ಪೌಡ್ರು ಹಾಕಿದ್ವಿ, ನಾನು ಅದನ್ನು ತೋರಿಸೋದು ಮರ್ತುಬಿಟ್ಟೆ. ಅರಿಶಿನ ಪೌಡ್ರು ಹಾಕಿ ಚೆನ್ನಾಗಿ ಇಷ್ಟನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಜೊತೆಗೆ ಅದು ಪೌಡ್ರ್ ಮಾಡ್ಕೊಂಡು ಕೂಡಲೇ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಪ್ಯಾನ್ಗೆ ಯಾವುದು ಉಪ್ಪಿನಕಾಯಿಗೆ ನೀವು ಏನು ಎಣ್ಣೆ ಹಾಕ್ತೀರೋ ಅದನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೋಬೇಕು. ಎಣ್ಣೆ ನಾನು ಬಂದ್ಬಿಟ್ಟು ನಾರ್ಮಲ್ ಕುಕ್ಕಿಂಗ್ ಆಯಿಲೇ ಹಾಕಿದ್ದೀನಿ. ಅತ್ತೆ ಅದೇನೋ ಬೇರೆ ಎಣ್ಣೆ ಕೇಳಿದ್ರು, ಮಸ್ಟರ್ಡ್ ಆಯಿಲ್ ಅನಿಸುತ್ತೆ ಕೇಳಿದ್ರು. ಅದು ನನ್ನ ಹತ್ರ ಇರಲಿಲ್ಲ. ಬಟ್ ಅದು ಹಾಕಿದ್ರೆ ತುಂಬ ಟೈಮ್ ಬರುತ್ತೆ, ಕೆಟ್ಟೋಗೋದಿಲ್ಲ ಅಂದರು. ಉಪ್ಪಿನಕಾಯಿ ನಮ್ಮ ಮನೇಲಿ ಕೆಡೋ ಚಾನ್ಸೇ ಇಲ್ಲ, ಯಾಕೆಂದರೆ ನಾನು ಚೆನ್ನಾಗಿ ಉಪ್ಪಿನಕಾಯಿ ತಿಂತೀನಿ. ಅದರಿಂದ ಕೆಟ್ಟೋಗೋ ಅಷ್ಟು ದಿನ ನಾನು ಇಡೋದಿಲ್ಲ ಅದನ್ನು. ಆಮೇಲೆ ಇನ್ನೊಂದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದಾರೆ. ಜಸ್ಟ್ ಜಜ್ಜಿರೋದು, ಪೇಸ್ಟ್ ಮಾಡಲ್ಲ, ಸುಮ್ಮನೆ ಜಜ್ಜಿ ಇಟ್ಕೊಂಡಿದ್ದಾರೆ. ಹಾಗೆ ಸಾಸಿವೆ ಸಿಡಿಯಿತು. ನನಗೆ ಅನ್ನಿಸ್ತು ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ. ನಾನಾದರೆ ಇಷ್ಟು ಆಯಿಲ್ ಹಾಕೋದಿಲ್ಲ, ಅವರು ಕೆಟ್ಟೋಗಬಾರ್ದು ಅಂತ ಜಾಸ್ತಿ ಆಯಿಲ್ ಹಾಕ್ಕೊತಾರೆ. ನಾನಾದರೆ ಇಷ್ಟು ಆಯಿಲ್ ಹಾಕೋದಿಲ್ಲ. ಜೊತೆಗೆ ಸಾಸಿವೆ ಸಿಡಿದ ಕೂಡಲೇ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಸಾಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಆಯಿಲು ಏನೋ ಡೀಪ್ ಫ್ರೈಗೆ ಇರುವಷ್ಟು ಆಯಿಲ್ ಇದೆ. ನಾನು ಕೇಳಿದಿಷ್ಟು ಆಯಿಲ್ ಜಾಸ್ತಿ ಆಗಲ್ವ ಅಮ್ಮ ಅಂದಿದ್ದಕ್ಕೆ ಅವರು ಇಲ್ಲ, ಅದು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಇಲ್ಲ ಅಂದರೆ ಅಂದರು. ನನಗೆ ಐ ಫೆಲ್ಟ್ ಲೈಕ್ ನಮ್ಮ ಮನೇಲಿ ಉಪ್ಪಿನಕಾಯಿ ಕೆಡುವ ಸೀನೇ ಇಲ್ಲ ಅಂತ. ಆಮೇಲೆ ಹಿಂಗೆ ಹಾಕ್ಕೊಂಡ್ರು. ಹಿಂಗೂ ಅಷ್ಟೇ, ಅವ್ರಿಗೆಲ್ಲ ಕೈ ಅಳತೆ, ಅವ್ರು ಹಂಗೆ ಎತ್ಕೊಂಡು ಕೈಗೆ ಹಾಕ್ಕೊಂಡ್ರು. ಹಿಂಗೆ ಹಾಕ್ಕೊಂಡ್ಮೇಲೆ ನಂತರ ಇದಕ್ಕೆ ಎಣ್ಣೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವ ಮಸಾಲೆನ ಹಾಕಿದ್ವಿ. ಹೇಳಿದ್ನಲ್ಲ, ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದಾರೆ. ನಾನು ಅದನ್ನು ತೋರಿಸೋದು ಮರೆತುಬಿಟ್ಟೆ. ಅರಿಶಿನೂ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದು. ನಂತರ ಅದೊಂದು ಸ್ವಲ್ಪ ಸಾಟ್ ಆದ ಕೂಡಲೇ ನಾವು ಈ ಕಾಯಿನ ಕಟ್ ಮಾಡಿ ಉಪ್ಪಿಗೆ ಹಾಕಿ ಇಟ್ಟಿದ್ವಿ ಆಲ್ರೆಡಿ. ಅದು ಬರೀ ಒಂದು 4 to 5 hours ಅಷ್ಟೇ ಉಪ್ಪಿಗೆ ಹಾಕಿ ಇಟ್ಟಿದ್ದು. ಅದರಲ್ಲೂ ಇಷ್ಟು ಸಾಟ್ ಆಗಿದೆ ನೋಡಿ, ಅಂದರೆ ಚೆನ್ನಾಗಿ ಪಳಗಿದೆ ಉಪ್ಪಲ್ಲಿ. ಅಂದರೆ ಅದು ಅಷ್ಟು ಗಟ್ಟಿ ಇರುವ ಕಾಯಿ ಎಲ್ಲ ಸ್ವಲ್ಪ ಮೆತ್ತ ಇರೋದ್ರಿಂದ ಬೇಗ ಪಳಗುತ್ತೆ. ಸೊ ಒಂದಿನ ಆಗಿಲ್ಲ, ಒಂದು 4 to 5 hours ಅಷ್ಟೇ ಆಗಿರೋದು. ಚೆನ್ನಾಗಿ ಪಳಗಿದೆ ಕಾಯಿ. ಇವಾಗ ಇನ್ನೂ ಉಪ್ಪು ಖಾರ ಎಲ್ಲ ಹಿಡಿದು ಅದನ್ನು ಇದರಲ್ಲೂ ಅಷ್ಟೇ ಚೆನ್ನಾಗಿ ಬೇಗನೆ ಪಳಗುತ್ತೆ. ಏನು ತುಂಬ ಟೈಮ್ ನೀವು ಆ ಥರ ಉಪ್ಪು ಖಾರ ಎಲ್ಲ ಹಿಡೀಲಿಕ್ಕೆ ತುಂಬ ಟೈಮ್ ಇಟ್ಕೋಬೇಕು ಅಂತೇನಿಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಟ್ಟಿದ್ದಾರೆ. ಉಪ್ಪನ್ನ ಅವರು ಮಸಾಲೆಲ್ಲೇ ಹಾಕಬೇಕಾಗಿತ್ತು, ಮರ್ತುಬಿಟ್ರು ಪಾಪ. ಮರ್ತುಬಿಟ್ಟು, ಅಂದರೆ ಮಸಾಲೆಗಿರೋ ಉಪ್ಪು ಇದು, ಕಾಯಿಗಿರೋ ಉಪ್ಪು ಹಿಂದಿನ ದಿನವೇ ಉಪ್ಪಲ್ಲಿ ಹಾಕಿ ಇಟ್ಟಿದ್ವಿ ನಾವು. ಒಂದು 4 hours ಬ್ಯಾಕೆ. ಇದು ಬರೀ ಮಸಾಲೆಗಿರೋ ಉಪ್ಪು ಇವಾಗ ಸೇರಿಸ್ಕೊಟ್ಟಿದ್ದಾರೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಎಲ್ಲ ಮಸಾಲೆನೂ ಎಲ್ಲ ಕಾಯಿಗಳಿಗೂ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಡ್ಬೇಕು. ಉಪ್ಪಿನಕಾಯಿ ನನಗೆ ನೋಡಿ, ಇವಾಗಲೇ ನನಗೆ ಮೌತ್ ವಾಟ್ರಿಂಗು. ಉಪ್ಪಿನಕಾಯಿ ನನಗೆ ತುಂಬ ಇಷ್ಟ. ಸೊ ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ, ಆಯಿಲೆಲ್ಲ ಈ ಥರ ಬಿಟ್ಕೊಂಡಿದೆ. ಅಂದರೆ ಇಮಿಡಿಯೇಟಾಗಿ ನಾವು ಸ್ಟವ್ ಆಫ್ ಮಾಡ್ಕೊಂಡಿದ್ವಿ, ಈ ಥರ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಅಷ್ಟೇ ಮಾಡಬೇಕು.
ಆಗೋಯ್ತು ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್.